ಸ್ನೇಹಿತರೆ, ನಮ್ಮೂರು ಕರ್ಕಿಯಿಂದ ಸುಮಾರು 30-35 ಕಿಲೋಮೀಟರ್ ದೂರದಲ್ಲಿರುವ ಗಂಗಕ್ಕನ ಮನೆ ಕುಮಟಾ ಹೊಲ್ಲಗದ್ದೆಯಲ್ಲಿದೆ. ಕಳೆದ ವರ್ಷವೂ ಇವರ ಮನೆಯಿಂದ ಈ ರೀತಿಯಾಗಿ ಮಾವಿನ ಮರದಿಂದ ಬಿದ್ದ ಸವಿಯಾದ ಹಣ್ಣುಗಳನ್ನು ನಮ್ಮ ಮನೆಗೂ ತಂದು ತಿಂದಿದ್ದಷ್ಟೇ ಅಲ್ಲದೆ ಅದರಿಂದ ಅಡುಗೆಯನ್ನು ಮಾಡಿದ ವಿಡಿಯೋವನ್ನು ಸಹ ಹಂಚಿಕೊಂಡಿದ್ದೆ. ಈ ವರ್ಷವೂ ನಮ್ಮ ಮನೆಯಲ್ಲಿ ನೆಂಟರಿಷ್ಟರೆಲ್ಲ ಸೇರಿದಾಗ ಇವರ ಮನೆಯಿಂದ ಈ ಮಾವಿನ ಹಣ್ಣುಗಳನ್ನು ಅಕ್ಕನ ಮಗಳ ಜೊತೆಗೆ ಕಳಿಸಿಕೊಟ್ಟಿದ್ದರು. ಹೀಗೆ ಮರದಿಂದ ಬಿದ್ದ ಈ ಸವಿ ಹಣ್ಣನ್ನು ತಿನ್ನುವುದೆಂದರೆ ತುಂಬ ಖುಷಿ. ಆದರೆ ಈ ಹಣ್ಣು ತುಂಬ ದಿನ ಇಡೋಕೆ ಆಗೋದಿಲ್ಲ, ಯಾಕೆಂದರೆ ಮರದಿಂದ ಬಿದ್ದಿರೋದಕ್ಕೆ ಅದಕ್ಕೆ ಪೆಟ್ಟಾಗಿರುತ್ತೆ. ಗಂಗಕ್ಕ ಊರ ಮಾವಿನ ಹಣ್ಣನ್ನು ಹೆಕ್ಕಿ ಕಳಿಸ್ಕೊಟ್ಟಿದ್ದಕ್ಕೆ ಎಲ್ಲ ನನಗೆ ಖುಷಿಯಿಂದ ತಿಂತ ಹುಳಿಸಿ ಹಣ್ಣನ್ನು ಥ್ಯಾಂಕ್ ಯು. ಊರಲ್ಲಿ ಎಲ್ಲರೂ ಈ ಹಣ್ಣಿನ ಸವಿಯನ್ನು ಸವಿದ ನಂತರ ಉಳಿದ ಸ್ವಲ್ಪ ಹಣ್ಣನ್ನು ಬೆಂಗಳೂರಿಗೂ ತಂದು ಅದರಿಂದ ಅಡುಗೆಯನ್ನು ಮಾಡಿದ ವಿಡಿಯೋವನ್ನು ನಿಮ್ಮೊಡನೆ ಹಂಚಿಕೊಳ್ತಾ ಇದ್ದೀನಿ. ನೋಡಿ, ಇದು ಬಿದ್ದ ಮಾವಿನ ಹಣ್ಣಾದ್ದರಿಂದ ಅಲ್ಲಲ್ಲಿ ಸ್ವಲ್ಪ ಪೆಟ್ಟಾದರೂ ಒಳಗಡೆ ತುಂಬ ಚೆನ್ನಾಗಿತ್ತು. ಹಾಗಾಗಿ ಇವುಗಳನ್ನು ಚೆನ್ನಾಗಿ ತೊಳೆದುಕೊಂಡು ಅದರ ಸಿಪ್ಪೆಯನ್ನು ತೆಗೆದು ಓಟೆ ಮತ್ತು ಸಿಪ್ಪೆಯಲ್ಲಿರುವ ರಸವನ್ನು ತೆಗೆದಿಟ್ಟುಕೊಳ್ಳಬೇಕು. ಈ ಊರು ಮಾವಿನ ಹಣ್ಣಿನ ರುಚಿಯನ್ನು ಸವಿದವರೇ ಬಲ್ಲರು. ಚಿಕ್ಕವರಿದ್ದಾಗಂತೂ ಮರದಲ್ಲಿಯೇ ಹಣ್ಣಾಗಿ ಗಾಳಿಗೆ ಉದುರು ಬಿದ್ದಾವಾಗ ಹೆಕ್ಕಿ ಅದನ್ನು ಸವಿಯುವ ರುಚಿಯು ಇನ್ನೂ ಮರೆಯೋಕ್ಕೆ ಸಾಧ್ಯವಿಲ್ಲ. ಬಾಲ್ಯದ ಸವಿ ನೆನಪು ಸದಾ ಹಸಿರಾಗಿಯೇ ಇರುತ್ತವೆ. ಈ ಹಣ್ಣನ್ನು ಓಟೆಯಲ್ಲಿರುವ ರಸವನ್ನು ಈ ರೀತಿಯಾಗಿ ಹಿಂಡಿ ತಿನ್ನೋದೆಂದರೆ ತುಂಬ ಖುಷಿ ಅನಿಸುತ್ತದೆ. ನೋಡಿ, ಈ ರೀತಿಯಾಗಿ ಹಣ್ಣಿನಲ್ಲಿರುವ ರಸವನ್ನು ಮತ್ತು ಈ ಸಿಪ್ಪೆಯಲ್ಲಿರುವ ರಸವನ್ನು ತೆಗೆದಿಟ್ಟುಕೊಂಡು ಅದರಿಂದ ದಿಢೀರಂತ ಪಲ್ಯ ಅಥವಾ ಗೊಜ್ಜು, ಒಬ್ಬೊಬ್ಬರು ಒಂದೊಂದು ಹೆಸರಿನಿಂದ ಕರೆಯುವ ಈ ಪದಾರ್ಥವನ್ನು ಮಾಡಿಟ್ಟುಕೊಂಡರೆ ವರ್ಷ ಬಿಟ್ಟರೂ ಹಾಳಾಗೋದಿಲ್ಲ. ಇದಕ್ಕೆ ಸ್ವಲ್ಪ ನೀರನ್ನು ಸಹ ಬೆರೆಸಿಕೊಳ್ಳಬಹುದು. ನಾನಿಲ್ಲಿ ಒಂದು ಪಾತ್ರೆಯಲ್ಲಿ ಸ್ವಲ್ಪ ತೆಂಗಿನ ಎಣ್ಣೆಯನ್ನು ತೆಗೆದುಕೊಂಡು ಅದಕ್ಕೆ ಉದ್ದಿನಬೇಳೆ, ಸಾಸಿವೆ, ಹಾಗೆ ತಾಜಾ ಕರಿಬೇವಿನ ಸೊಪ್ಪು ಮತ್ತು ಜಜ್ಜಿಕೊಂಡ ಸೂಜಿ ಮೆಣಸನ್ನು ಹಾಕಿಕೊಂಡಿದ್ದೀನಿ. ಇವೆಲ್ಲವೂ ಊರಿನಲ್ಲಿ ಸುಲಭವಾಗಿ ಸಿಗುವಂತಹ ಸಾಮಗ್ರಿಗಳಾಗಿವೆ. ಇದಕ್ಕೆ ಒಗ್ಗರಣೆಗೆ ಸ್ವಲ್ಪ ಇಂಗನ್ನು ಹಾಕಿದರೆ ಪರಿಮಳವು ಘಮ್ಮೆಂದು ತುಂಬ ಸವಿಯಾಗಿರುತ್ತದೆ. ಒಗ್ಗರಣೆಯು ಬೆಂದ ನಂತರ ಇದಕ್ಕೆ ನಾವು ಮಾಡಿಟ್ಟುಕೊಂಡ ಈ ಮಾವಿನ ಹಣ್ಣಿನ ರಸವನ್ನು ಹಾಕಿ ಕುದಿಸಿಕೊಳ್ಳಬೇಕು. ಕುದಿಯುತ್ತಿರುವಾಗ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸಿಹಿಯಾಗುವಷ್ಟು ಬೆಲ್ಲವನ್ನು ಹಾಕಿಕೊಳ್ಳಬೇಕು. ಇದು ತುಂಬ ಹುಳಿಯೂ ಇಲ್ಲದ ಸಿಹಿ ಇರುವಂತಹ ಮಾವಿನ ಹಣ್ಣಾದ್ದರಿಂದ ಬೆಲ್ಲವನ್ನು ಇಷ್ಟೇ ಹಾಕಿಕೊಂಡಿದ್ದೀನಿ. ಹುಳಿ ಹಣ್ಣಾದರೆ ಇನ್ನೂ ಬೆಲ್ಲವು ಬೇಕಾಗುತ್ತದೆ. ಇದು ಚೆನ್ನಾಗಿ ಉಪ್ಪು ಬೆಲ್ಲವನ್ನು ಹೀರಿಕೊಳ್ಳುವ ತನಕ ಕುದಿಸಿಕೊಳ್ಳಬೇಕು. ವರ್ಷಗಟ್ಟಲೆ ಇರುವುದಾದರೆ ಇನ್ನೂ ನೀರು ಆರುವ ತನಕ ಕುದಿಸಿಟ್ಟುಕೊಂಡರೆ ವರ್ಷ ಬಿಟ್ಟರೂ ಚೆನ್ನಾಗಿಯೇ ಇರುತ್ತದೆ. ಖಾರಕ್ಕೆ ಬೇಕಿದ್ದರೆ ಇನ್ನೂ ಸ್ವಲ್ಪ ಕೆಂಪು ಮೆಣಸಿನಕಾಯಿ ಪುಡಿಯನ್ನು ಹಾಕಿಕೊಳ್ಳಬಹುದು. ಈ ರೀತಿಯಾಗಿ ಮಾಡಿಟ್ಟುಕೊಂಡ ಮಾವಿನ ಹಣ್ಣಿನ ಪದಾರ್ಥವನ್ನು ಗೊಜ್ಜು ಅಥವಾ ಪಲ್ಯ ಇದನ್ನು ಬಿಸಿ ಅನ್ನದ ಜೊತೆಗೆ ಊಟ ಮಾಡಿದ್ರಂತೂ ತುಂಬ ಸವಿಯಾಗಿರುತ್ತದೆ. ನೀವು ಒಮ್ಮೆ ಈ ರೀತಿಯಾದ ಮಾವಿನ ಹಣ್ಣಿನ ಪದಾರ್ಥವನ್ನು ಮಾಡಿ ಸವಿದು ನೋಡಿ. ಇಂತಹ ಮಾವಿನ ಹಣ್ಣನ್ನು ಪ್ರೀತಿಯಿಂದ ಕಳಿಸಿಕೊಟ್ಟ ಗಂಗಕ್ಕನಿಗೆ ಧನ್ಯವಾದಗಳನ್ನು ತಿಳಿಸುತ್ತಾ, ಈ ಮಾವಿನ ಹಣ್ಣಿನಿಂದ ಇನ್ನೊಂದು ರೀತಿಯಲ್ಲಿ ಮಸಾಲೆ ಭರಿತ ಪಲ್ಯವನ್ನು ಅಥವಾ ಗೊಜ್ಜನ್ನು ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಉಪ್ಪು, ಹುಳಿ, ಖಾರ, ಪರಿಮಳ ಎಲ್ಲವನ್ನು ಬೆರೆತ ಈ ಓಟೆಯನ್ನು ನಾವು ರಸವು ಖಾಲಿಯಾಗೋ ತನಕ ತಿನ್ನುತ್ತಿದ್ದರೆ ಅದರ ರುಚಿಯೇ ಸ್ವರ್ಗದಂತಿರುತ್ತದೆ. ನೋಡಿ, ಈ ರೀತಿಯಾಗಿ ಓಟೆಯನ್ನು ಸ್ವಲ್ಪವೂ ರಸ ಇಲ್ಲದಂತೆ ತಿನ್ನುವುದು ಒಂದು ಸವಾಲೇ ಆಗಿರುತ್ತದೆ. ಇದರ ಜೊತೆಯಲ್ಲಿ ನಾನು ಇನ್ನೊಂದು ಖುಷಿಯ ಕ್ಷಣವನ್ನು ಸಹ ನಿಮ್ಮೊಡನೆ ಹಂಚಿಕೊಳ್ತಾ ಇದ್ದೀನಿ. ಕಳೆದ ಜುಲೈ ತಿಂಗಳಲ್ಲಿ ಸ್ಮಾರ್ಟ್ ಬಜಾರ್ ಮತ್ತು ವಿಜಯ ಕರ್ನಾಟಕರವರು ಜೊತೆಗೂಡಿ ನಡೆಸಿದಂತಹ ಅಡುಗೆ ಸ್ಪರ್ಧೆಯಲ್ಲಿ ರನ್ನರ್ ಅಪ್ ಸ್ಥಾನವನ್ನು ಪಡೆದ ಖುಷಿಯ ಕ್ಷಣವನ್ನು ನಿಮ್ಮೊಡನೆ ಹಂಚಿಕೊಂಡಿದ್ದೆ. ಸ್ಮಾರ್ಟ್ ಬಜಾರ್ ಇದ್ದೀನಿ. ನಾನು ಇಲ್ಲಿ ರನ್ನರ್ ಅಪ್ ಆಗಿ ಬಂದಿದ್ದಕ್ಕೆ ಇವರು ನನಗೆ ಗಿಫ್ಟ್ ವೋಚರನ್ನು ಕೊಟ್ಟಿದ್ದಾರೆ. ಆಮೇಲೆ ತೋರಿಸ್ತೀನಿ. ತುಂಬ ಖುಷಿ ಆಯಿತು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.
4,000 ಮೌಲ್ಯದ ಸಾಮಗ್ರಿಗಳನ್ನು ಸ್ಮಾರ್ಟ್ ಬಜಾರ್ನಲ್ಲಿ ಇಷ್ಟು ದಿನಗಳಾದರೂ ತೆಗೆದುಕೊಂಡಿಲ್ಲವಾಗಿತ್ತು. ಕಳೆದ ವಾರ ಹತ್ತಿರದಲ್ಲೇ ಇರುವಂತಹ ಕತ್ತರಿಗುಪ್ಪೆ ಸ್ಮಾರ್ಟ್ ಬಜಾರ್ನಲ್ಲಿ ಈ 4,000 ಮೌಲ್ಯದ ಮನೆಗೆ ಬೇಕಾದ ಸಾಮಗ್ರಿಗಳ ಜೊತೆಗೆ ಈ ಸ್ಟೀಲ್ ಪಾತ್ರೆಗಳನ್ನು ಸಹ ತೆಗೆದುಕೊಂಡೆ. ನಾನಿಲ್ಲಿ ಸ್ಮಾರ್ಟ್ ಬಜಾರ್ ಕತ್ತರಿಗುಪ್ಪೆಯಲ್ಲಿ ಬಹುಮಾನವನ್ನು ಆಶಯದ ಜೊತೆಗೆ ತಗೊಳ್ತಾ ಇದ್ದೀನಿ. ತುಂಬ ಖುಷಿಯಾಗುತ್ತೆ ಸ್ಮಾರ್ಟ್ ಬಜಾರ್ನಲ್ಲಿ ನಮಗೆ ತಗೊಳ್ಳೋದು. ಮತ್ತು ನಾವಿಲ್ಲಿ ಕುಕಿಂಗ್ ಕಾಂಪಿಟೇಷನ್ ಎಲ್ಲ ಭಾಗವಹಿಸೋದಿಲ್ಲ, ತುಂಬ ಖುಷಿಯಾಯಿತು. ಥ್ಯಾಂಕ್ ಯು. ಬಹುಮಾನದ ರೂಪದಲ್ಲಿ ಬಂದಂತಹ ಈ ಸ್ಟೀಲ್ ಬಾಣಲೆ ಇತ್ಯಾದಿಗಳಲ್ಲಿ ಅಡುಗೆಯನ್ನು ಮಾಡುವ ಖುಷಿಯು ಸವಿನೆನಪಾಗಿರಲಿ ಅಂತ ಈ ವಿಡಿಯೋವನ್ನು ಸಹ ನಿಮ್ಮೊಡನೆ ಹಂಚಿಕೊಳ್ತಾ ಇದ್ದೀನಿ. ಬಹುಮಾನದ ರೂಪದಲ್ಲಿ ತೆಗೆದುಕೊಂಡಂತಹ ಈ ಅಡುಗೆ ಪಾತ್ರೆಗಳು ತುಂಬ ಚೆನ್ನಾಗಿದ್ದವು. 3 ಲೇಯರ್ನ ಈ ಸ್ಟೀಲ್ ಬಾಣಲೆಯಲ್ಲಿ ಅಡುಗೆ ಮಾಡಿದವಾಗ ತಳ ಹತ್ತುವ ಸಂಭವವು ಕಡಿಮೆ ಆಗಿರುತ್ತದೆ, ಸ್ವಲ್ಪ ಭಾರವಾಗಿರುತ್ತದೆ. ನಾನಿದರಲ್ಲಿ ಈ ಮಾವಿನ ಹಣ್ಣಿನ ಗೊಜ್ಜು ಅಥವಾ ಮಸಾಲೆಯನ್ನು ಮಾಡುವ ವಿಧಾನವನ್ನು ತೋರಿಸ್ತಾ ಇದ್ದೀನಿ. ಬಾಣಲೆಗೆ ಸ್ವಲ್ಪ ತೆಂಗಿನ ಎಣ್ಣೆಯನ್ನು ಹಾಕಿಕೊಂಡು ಉದ್ದಿನಬೇಳೆ, ಸಾಸಿವೆ, ಕರಿಬೇವು ಹಾಗೆ ಪರಿಮಳಕ್ಕೆ ಇಂಗನ್ನು ಹಾಕಿಕೊಂಡು ಒಗ್ಗರಣೆಯನ್ನು ತಯಾರಿಸಿಕೊಂಡು ಮೊದಲೇ ತಯಾರಿಸಿಟ್ಟುಕೊಂಡ ಮಾವಿನ ಹಣ್ಣಿನ ರಸವನ್ನು ಓಟೆ ಸಹಿತ ಹಾಕಿಕೊಂಡು ಚೆನ್ನಾಗಿ ಕುದಿಸಿಕೊಳ್ಳಬೇಕು. ಈ ಊರ ಮಾವಿನ ಹಣ್ಣಿನ ಸವಿಯು ಎಷ್ಟು ರೀತಿಯಲ್ಲಿ ಮಾಡಿದರೂ ತುಂಬ ಚೆನ್ನಾಗಿಯೇ ಇರುತ್ತವೆ. ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಸಿಹಿಯಾಗುವಷ್ಟು ಬೆಲ್ಲವನ್ನು ಹಾಕಿಕೊಂಡಿದ್ದೀನಿ. ಈ ರೀತಿಯ ಮಾವಿನ ಹಣ್ಣು ಇದ್ದವಾಗ ಮಾವಿನ ಹಣ್ಣಿನ ಸಾಸಿವೆ, ತಂಬಳಿ, ಕಾಯಿ ರಸ, ಹುಳಿ, ಪಲ್ಯ ಇತ್ಯಾದಿಗಳೆಲ್ಲವನ್ನು ದಿನಕ್ಕೊಂದು ರೀತಿಯಲ್ಲಿ ಮಾಡುವ ಸವಿನೆನಪು ಮೂಡಿ ಬಂತು. ನೋಡಿ, ಮಸಾಲೆಗಾಗಿ ಕೊತ್ತಂಬರಿ, ಉದ್ದಿನಬೇಳೆ, ಜೀರಿಗೆ, ಮೆಂತ್ಯ ಹಾಗೆ ಸ್ವಲ್ಪ ಇಂಗನ್ನು ಹಾಕಿಕೊಂಡು ಖಾರಕ್ಕೆ ತಕ್ಕಷ್ಟು ಒಣಮೆಣಸಿನಕಾಯಿಯನ್ನು ಹಾಕಿ ಮಸಾಲೆಯನ್ನು ಹುರಿದುಕೊಂಡು ಆರಿದ ನಂತರ ತೆಂಗಿನ ತುರಿ, ಸ್ವಲ್ಪ ಹುಣಸೆ ಹಣ್ಣನ್ನು ಹಾಕಿ ನೀರನ್ನು ಹಾಕಿ ರುಬ್ಬಿಕೊಳ್ಳಿ. ನಂತರ ಕುದಿಯುತ್ತಿರುವ ಈ ಮಾವಿನ ಹಣ್ಣಿನ ರಸಕ್ಕೆ ರುಬ್ಬಿಕೊಂಡ ಮಸಾಲೆಯನ್ನು ಹಾಕಿ ಚೆನ್ನಾಗಿ ಕುದಿಸಿಕೊಂಡರೆ ಮಾವಿನ ಹಣ್ಣಿನ ಗೊಜ್ಜು ಅಥವಾ ಮಸಾಲೆಯು ಬಿಸಿ ಬಿಸಿ ಅನ್ನದೊಡನೆ ಊಟ ಮಾಡಲು ತುಂಬ ರುಚಿಯಾಗಿರುತ್ತದೆ. ಹಾಗೆ ಇನ್ನೊಂದು ಬಾಣಲೆಯಲ್ಲಿ ನಾನು ಸೊಪ್ಪು ಮತ್ತು ನೆನೆಸಿಟ್ಟುಕೊಂಡ ಪುಟ್ಟ ವಟಾಣಿಯನ್ನು ಹಾಕಿದ ಪಲ್ಯವನ್ನು ಮಾಡ್ತಾಯಿದ್ದೀನಿ. ಈ ರೀತಿಯಾಗಿ ಬಹುಮಾನದ ರೂಪದಲ್ಲಿ ಬಂದ 2 ಬಾಣಲೆಯನ್ನು ಉಪಯೋಗಿಸಿದ ವಿಡಿಯೋವನ್ನು ಸಹ ನಿಮ್ಮೊಡನೆ ಹಂಚಿಕೊಂಡೆ. ಇಂದಿನ ಈ ಊಟದಲ್ಲಿ ಮಾವಿನ ಹಣ್ಣಿನ ಪಲ್ಯ ಅಥವಾ ಮಸಾಲೆ, ಪಾಲಕ್ ಸೊಪ್ಪಿನ ತಂಬಳಿ ಮತ್ತು ದಂಟಿನ ಸೊಪ್ಪು ಮತ್ತು ಬಟಾಣಿ ಹಾಕಿದ ಪಲ್ಯವು ರುಚಿಯಾಗಿ ಖುಷಿಯನ್ನು ಹೆಚ್ಚಿಸಿದ್ದವು. ಇಂತಹ ಖುಷಿಯ ಸವಿನೆನಪು ನಿಮಗೂ ಇಷ್ಟವಾದರೆ ಲೈಕ್ ಮಾಡಿ, ಇಷ್ಟ ಮಿತ್ರರಿಗೆ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿಗಳುಳ್ಳ ವಿಡಿಯೋಗಳನ್ನು ಹಂಚಿಕೊಳ್ತೀನಿ. ಪ್ರೋತ್ಸಾಹಕ್ಕಾಗಿ ಧನ್ಯವಾದಗಳು.